ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ ಗ್ರೋಸರಿ ಐಟಮ್ ರೀಫಿಲಿಂಗ್ ವ್ಲಾಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಗ್ರೋಸರಿ ಐಟಮ್ ಯಾವುದನ್ನೆಲ್ಲ ನಾನು ಆರ್ಡರ್ ಮಾಡಿದೆ ಅದನ್ನು ಹೋಮ್ ಡೆಲಿವರಿ ಕೊಟ್ಟಿದ್ರು. ಸೊ ನಮಗೆ ಟೈಮ್ ಇದ್ದರೆ ಹೋಗಿ ಅಲ್ಲೇ ಪರ್ಚೇಸ್ ಕೂಡ ಮಾಡ್ಕೊಂಡು ಬರ್ಬೋದು. ನಾನು ಕೂಡ ಮನೇಲಿ ಬ್ಯುಸಿ ಆಗಿದ್ದೆ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ನಾನು ಹೋಗಿರಲಿಲ್ಲ. ಆರ್ಡರ್ ಮಾಡಿದ್ದೆಲ್ಲಾನು ಹೋಮ್ ಡೆಲಿವರಿ ಕೊಟ್ಟಿದ್ದಾರೆ. ಇವಾಗ ಎಲ್ಲ ಮಸಾಲಾ ಬಾಕ್ಸ್ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ. ನೀರೆಲ್ಲ ನೀಟಾಗಿ ಡ್ರೈ ಆದಮೇಲೆ ಬಾಕ್ಸಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಟಿದ್ರೆ ನನ್ನ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ. ಹಾಗೆ ಮಾವಿನ ಹಣ್ಣು ತೆಗೆದ್ರು ಅದನ್ನು ಕೂಡ ವಾಶ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ. ಹಾಗೆ ಗ್ರೋಸರಿ ಐಟಮ್ ಎಲ್ಲ ಕಟ್ ಮಾಡಿ ಅದ್ರ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೆ. ಸೊ ಕೆಲವೊಂದು ನಾನು ಗ್ಲಾಸ್ ಜಾರ್ಗಳನ್ನು ಇಟ್ಕೊಂಡಿದ್ದೀನಿ, ಕೆಲವೊಂದು ಸ್ಟೀಲ್ ಬಾಕ್ಸ್ನ ಕೂಡ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ತುಂಬಾ ಕಮ್ಮಿ ನಾನು ಯೂಸ್ ಮಾಡೋದು, ಮತ್ತು ಪಿಂಗಾಣಿ ಬಾಕ್ಸ್ ತುಂಬ ಇಟ್ಕೊಂಡಿದ್ದೀನಿ. ಹಾಗೆ ನಾವು ಶುಗರ್ ಯೂಸ್ ಮಾಡಲ್ಲ. ಶುಗರ್ ಯೂಸೇ ಮಾಡಲ್ಲ ಅಂತ ಏನಿಲ್ಲ, ಶುಗರ್ ಸ್ವಲ್ಪ ಯೂಸ್ ಮಾಡ್ತೀವಿ, ಬಟ್ ತುಂಬ ಜಾಸ್ತಿ ಯೂಸ್ ಮಾಡೋದಂಥದ್ದು ಬೆಲ್ಲದ ಪುಡಿನೇ ಯೂಸ್ ಮಾಡೋದು. ಕಾಫಿಗಾಗಿರ್ಬೋದು ಮತ್ತು ಹಾಲಿಗೆ ಕುಡಿಯೋಕ್ಕೆಲ್ಲ ಬೆಲ್ಲದ ಪುಡಿನೇ ಯೂಸ್ ಮಾಡ್ತೀವಿ. ಶುಗರು ಪಾಯಸ ಏನಾದರೂ ಮಾಡಬೇಕಾದ್ರೆ ಮಾತ್ರ ನಾನು ಯೂಸ್ ಮಾಡೋ ಅಂಥದ್ದು. ಸೊ ಸ್ಪೈಸಿ ಐಟಮ್ ಎಲ್ಲ ಅದಾದ್ರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೆ. ಕೆಲವೊಂದು ನಾನು ಧಾನ್ಯಗಳೆಲ್ಲ ಏನೇನು ಖಾಲಿ ಆಗಿರುತ್ತೆ ಆವಾಗಲೇ ಆ ಬಾಕ್ಸ್ ಎಲ್ಲ ತೊಳೆದು ಅವಾಗಲೇ ವಾಶ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ನನಗೆ ಹಾಗಾಗಿ ಕೆಲಸ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಸೊ ಒಣಮೆಣಸಿನ್ಕಾಯಿ ಎಲ್ಲ ಅದರ ತೊಟ್ಟೆಲ್ಲ ತೆಗೆದು ನೀಟಾಗಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಒಗ್ಗರಣೆ ಮಾಡಬೇಕಾದ್ರೆ ಇಲ್ಲ ಅಂತ ಪುಳಿಯೋಗರೆ ಎಲ್ಲ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇವಾಗಲೇ ನಾವು ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಇವಾಗಲೇ ಮಸಾಲ ಐಟಮ್ ಎಲ್ಲ ಫುಲ್ ಮಾಡಿ ಇಟ್ಕೊಂಡ್ರೆ ನನಗೆ ಟಿಫನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇರೋ ಹಾಗೆ ನಾನು ರೆಗ್ಯುಲರಾಗಿ ಏನು ಬೇಕು ಆ ಬಾಕ್ಸಿಗೆ ಮಸಾಲ ಎಲ್ಲ ಹಾಕಿ ಇಟ್ಟಾದ್ಮೇಲೆ ಉಳಿದಂಥ ಮಸಾಲ ಬಾಕ್ಸ್ನ ಒಂದು ಸಪ್ರೇಟಾಗಿ ಈ ರೀತಿ ದೊಡ್ಡ ಬಾಕ್ಸಲ್ಲಿ ಎತ್ತಿಡ್ತೀನಿ. ಸೊ ಖಾಲಿ ಆದಾಗ ತಿರುಗಿ ರಿಫಿಲ್ ಮಾಡ್ಬೋದಲ್ಲ ಅಂತ ನಾನು ಅಕ್ಕಿ ಹಿಟ್ಟು ಕೂಡ ಜಲ್ದಿ ಮಾಡಿ ಎತ್ತಿಡ್ತಾ ಇದ್ದೆ. ಹಾಗೆ ನನಗೆ ಅಡುಗೆ ಮನೆಯಲ್ಲಿ ಎಲ್ಲ ಗ್ರೋಸರಿ ಐಟಮ್ ಬಾಕ್ಸ್ಗಳು ಕೂಡ ಫುಲ್ ಆಗಿರಬೇಕು. ಖಾಲಿ ಇದೆ ಅಂತ ಅನಿಸಿದ್ರೆ ಒಂಥರ ಏನೋ ಒಂಥರ ಅಂತ ಅನಿಸ್ತಾ ಇರುತ್ತೆ. ಫುಲ್ ಆಗಿದ್ರೇ ಒಂಥರ ಅಡುಗೆ ಎಲ್ಲ ಮಾಡೋಕ್ಕೆ ಉತ್ಸಾಹ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ರೀತಿ ಏನೇ ಒಂದು ಅಡುಗೆ ಮನೆಯಲ್ಲಿ ಖಾಲಿಯಾಗಿದೆ ಖಾಲಿ ಅಂತ ಹೇಳಬಾರ್ದು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಯಾವಾಗಲೂ ಕೆಲವೊಂದು ಧಾನ್ಯಗಳು ಇದ್ದಾಗೇ ಸ್ವಲ್ಪ ತರಿಸ್ಕೊಳ್ತಾ ಇರ್ತೀನಿ ನಾನು ಯಾವಾಗಲೂ ಅಷ್ಟೇ. ಹಾಗೆ ಇವಾಗ ಬಾಕ್ಸಿಗೆಲ್ಲ ಫುಲ್ ಮಾಡಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಸ್ಟೀಲ್ ಬಾಕ್ಸ್ ಮೇಲೆ ನೋಡ್ಬೋದು ನಾನು ಸ್ಟಿಕ್ಕರ್ನ ಹಾಕಿ ಬಾಕ್ಸ್ ಒಳಗೆ ಯಾವ ರೀತಿ ಗ್ರೋಸರಿ ಐಟಮ್ನ ಹಾಕಿಟ್ಟಿದ್ದೀನಿ ಅನ್ನೋದನ್ನ ನೇಮ್ನ ಬರೆದಿಟ್ಕೊಂಡಿರ್ತೀನಿ. ಸೊ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ತೊಗೊಳ್ಬೋದು. ಸೊ ಈ ರೀತಿ ಸ್ಟಿಕ್ಕರ್ ಹಾಕಿ ನೇಮ್ ಬರೆಯೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕೆಲವೊಂದು ಸಲ ನಮಗೆ ಗಡಿಬಿಡಿಲಿ ಅಡುಗೆ ಮಾಡಬೇಕಾದ್ರೆ ಅದರೊಳಗಡೆ ಏನು ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಟಿಪ್ಸ್ನ ಯೂಸ್ ಮಾಡ್ತೀನಿ ನಾನು. ಹಾಗೆ ನಾನು ಈ ರೀತಿ ಗೋಧಿ ಮತ್ತು ಅಕ್ಕಿ ಹಿಟ್ಟಿಂದು ರವೆ ಇದನ್ನೆಲ್ಲ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಜೋಡಿಸಿಟ್ಕೊಳ್ತೀನಿ. ಗ್ರೋಸರಿ ಐಟಮ್ ಎಲ್ಲ ಎತ್ತಿಟ್ಟು ಆಯಿತು. ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.